ನಮಸ್ಕಾರ. ಕನ್ನಡ ಅಷ್ಟ್ರ ಮೀಡಿಯಾ ಚಾನೆಲ್ಗೆ ವೀಕ್ಷಕರ ಎಲ್ರಿಗೂ ಸ್ವಾಗತ. ಇವತ್ತು ಗುರುಗಳಾದಂತ ಸಂತೋಷ್ ಭಟ್ ಗುರುಜಿ ಅವರು ನಮ್ಮ ಜೊತೆ ಇದ್ದಾರೆ. ಕೆಲವೊಂದು ಪ್ರಶ್ನೆಗಳಾದ ನೀವೇ ಕೇಳಿದಂತ ಪ್ರಶ್ನೆಗಳು ತುಂಬಾ ಜನ ಫೋನ್ ಮಾಡಿ ಕೇಳ್ತಾನೆ ಇದ್ರು. ಕೆಲವೊಂದು ಇಷ್ಟು ಪ್ರಶ್ನೆಗಳಿದಾವೆ. ಇವತ್ತು ಗುರುಗಳ ಜೊತೆ ಆ ಪ್ರಶ್ನೆಗಳಿಗೆ ಉತ್ತರ ಗುರುಗಳು ನಮಗೆ ಕೊಡ್ತಾರೆ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಗುರುಗಳೇ, ಇವಾಗ ಜನರ ಪ್ರಶ್ನೆಗಳು ನಮ್ಮ ಹತ್ರ ತುಂಬಾ ಇದಾವೆ. ಅಂದ್ರೆ ಕಾಲ್ ಮಾಡ್ತಿರ್ತಾರೆ ಅಥವಾ ಬಂದಾಗ ಕೇಳೋ ಪ್ರಶ್ನೆಗಳಿದಾವೆ. ತುಂಬಾ ಹಲವು ಪ್ರಶ್ನೆಗಳನ್ನ ನಮ್ಮಲ್ಲಿ ಇಟ್ಟಿದ್ದಾರೆ. ಅದಕ್ಕೆಲ್ಲ ಇವತ್ತು ನೀವು ಉತ್ತರ ಕೊಡ್ಬೇಕು. ಖಂಡಿತ. ಗುರುಗಳೇ, ಈಗ ಚಿಟ್ ಫಂಡ್ ನಡೆಸ್ತಾ ಇರ್ತಾರೆ, ಚೀಟಿಗಳು, ಮತ್ತೆ ಕೆಲವೊಬ್ರು ಇದಕ್ಕೆ ಫೈನಾನ್ಸಿಗೆಲ್ಲ ಮತ್ತೆ ಕಂಪನಿಗಳಿಗೆಲ್ಲ ಇನ್ವೆಸ್ಟ್ ಮಾಡಿರ್ತಾರೆ. ಅದರಿಂದ ತುಂಬಾ ಲಾಸ್ ಆಗಿರುತ್ತೆ ಅಥವಾ ಅದರಿಂದ ಚೀಟಿಂಗ್ ಆಗಿರುತ್ತೆ, ತುಂಬಾ ಕಷ್ಟ ಅನುಭವಿಸ್ತಿರ್ತಾರೆ. ಈ ಮೋಸಗಳಿಗೆ ಪರಿಹಾರ ಏನು ಗುರುಗಳು? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನೋಡಿ, ಇವತ್ತಿನ ದಿವಸ ವಿಶೇಷವಾಗಿ ಹಣದ ಕ್ವಶನ್ ಬಹಳಷ್ಟು ಜನ ಕೇಳ್ತಾರೆ. ತುಂಬಾ ಜನ ನಮಗೆ ಮೋಸ ಮಾಡಿದ್ರು ಗುರುಗಳೇ. ನಮ್ಮಲ್ಲೂ ಬರ್ತಾರಲ್ಲ, ಅವರೆಲ್ಲ ಹೇಳ್ತಾ ಇರ್ತಾರೆ ತುಂಬಾ ಜನ ಮೋಸ ಮಾಡಿದ್ರು ಗುರುಗಳೇ. ಕೆಲವರೆಲ್ಲ ಯಾರು ಮೋಸ ಮಾಡಿದ್ರು ಅಂತಾನೆ ಗೊತ್ತಾಗೋದಿಲ್ಲ. ಮತ್ತೆ ಅದು ಹಣ ನಾವು ಕೊಟ್ಟಿರ್ತಕ್ಕಂಥದ್ದು ವಾಪಸ್ ಬರುತ್ತೋ ಇಲ್ವೋ, ಮತ್ತೆ ಇಂಥವ್ರಿಗೆ ನಾವು ಹಣ ಕೊಡ್ಬೋದಾ? ಈಗ ನಮ್ಮ ಮೊನ್ನೆನೂ ಕೂಡ ಒಂದಿಬ್ರು 3 ಜನ ಇದೇ ಕ್ವಶನ್ ಕೇಳ್ಕೊಂಡ್ ಬಂದ್ರು. ಗುರುಗಳೇ, ನಮ್ಮ ಒಂದು ಸೈಟ್ ಅನ್ನು ಮಾರ್ಬಿಟ್ಟು ಒಬ್ರು ನಮ್ಮ ರಿಲೇಟಿವ್ ಅಲ್ಲಿ ರಾಜಕೀಯಕ್ಕೆ ನಿಂತಿದ್ದಾರೆ, ಅವ್ರಿಗೆ ನಾವು ಹಣ ಕೊಡ್ಬೋದಾ ಅಂತಕ್ಕಂಥ ಕ್ವಶನ್ ಕೇಳಿದ್ರು. ಇನ್ನೊಬ್ರು ಬ್ಯಾಂಕ್ ಅಲ್ಲಿ ಒಂದು ದೊಡ್ಡ ಇನ್ವೆಸ್ಟ್ ಮಾಡ್ಬೇಕಂತಿದೀವಿ, ಹೊಸದಾಗಿ ಬಂದಿರ್ತಕ್ಕಂಥ ಬ್ಯಾಂಕ್ ಅದ್ರಲ್ಲಿ ನಾವು ಇನ್ವೆಸ್ಟ್ ಮಾಡ್ಬೋದಾ? ಈ ತರ ಎಲ್ಲ ಬರ್ತಾರೆ. ಸೊ ಈ ತರ ಬಂದಂತ ಸಂದರ್ಭದಲ್ಲಿ ಅಥವಾ ನಮ್ಗೇನಾದ್ರು ಮೋಸ ಆಗಿದೆ ಅಂತ ನಾವು ಹೆಂಗೆ ತಿಳ್ಕೊಳ್ಳೋದು ಅಂತಕ್ಕಂಥ ವಿಚಾರನೂ ಕೂಡ ಒಂದು ತಂತ್ರದಲ್ಲಿ ನಾವು ತಿಳ್ಕೊಬಹುದು. ಈಗೇನಪ್ಪ ಅಂದ್ರೆ, ಮೊದಲಿಗೆ ನಾವೇನಾದ್ರೂ ಅಕಸ್ಮಾತ್ ಈ ತರ ಇನ್ವೆಸ್ಟ್ಗಳು ಮಾಡ್ಬೇಕಂದ್ರೆ ನೋಡಿ, ಸಡನ್ ಆಗಿ ಹೋಗ್ಬಿಟ್ಟು ಲಕ್ಷಗಟ್ಲೆ ಕೋಟಿಗಟ್ಲೆ, ಇವಾಗೆಲ್ಲ 1000 ಇಲ್ವೇ ಇಲ್ಲ. ಒಂದು ಇನ್ವೆಸ್ಟ್ಮೆಂಟ್ ಅಂದ್ರೆ ಲಕ್ಷಗಟ್ಲೆ ಕೋಟಿಗಟ್ಲೆ ಆಗುತ್ತೆ. ಇವಾಗ ಅಟ್ಲೀಸ್ಟ್ ಒಂದು ಚಿಕ್ಕ ಚೀಟಿ ಅಂದ್ರೂ ಕೂಡ 1 ಲಕ್ಷ 2 ಲಕ್ಷ 3 ಲಕ್ಷ ಈ ತರ ಲಕ್ಷದ ಮೇಲೆನೆ ಹೋಗೋದು. ಹಾಗಾಗಿ ಈ ಒಂದು ಚೀಟಿಗಳ ಹಾಕೋಕ್ಕಿಂತ ಮುಂಚೆ ಆಗಲಿ, ಫೈನಾನ್ಸ್ಗೆ ನಾವು ಹಣವನ್ನು ಇನ್ವೆಸ್ಟ್ ಮಾಡ್ತೀವಿ ಅಂದ್ರೆ, ಕಂಪ್ನಿಗಳಿಗೆ ಇನ್ವೆಸ್ಟ್ ಮಾಡ್ತೀವಿ ಅಂದ್ರೆ, ಅಥವಾ ಬೇಕಾದಷ್ಟು ಪ್ರಾಜೆಕ್ಟ್ಗಳಿದೆ ಅದಕ್ಕೆ ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾನು ಹೇಳೋದೇನಪ್ಪ ಅಂತ ಹೇಳಿದ್ರೆ, ಮನ್ಸಲ್ಲಿ ಏನಾದರೂ ಡೌಟ್ ಇದೆ, ಹೋದ್ರೆ ಹೋಗ್ಲಿ ದುಡ್ಡು ಪರವಾಗಿಲ್ಲ, ನಮ್ಮ ಹತ್ರ ಬೇಕಾದಷ್ಟಿದೆ ಅಂದವ್ರಿಗೆ ಏನು ಸಮಸ್ಯೆ ಇಲ್ಲ. ನಾವು ದುಡ್ಡನ್ನ ಬಹಳ ಕಷ್ಟಪಟ್ಟು ನಾವು ಒಟ್ಟು ಮಾಡಿದೀವಿ, ಆ ದುಡ್ಡು ಯಾವ ತರ ಆಗುತ್ತೆ ಅಂತ ಕೇಳುವಂತ ಒಂದು ಕ್ವಶನ್ ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಅಂತಹ ಒಂದು ಪ್ರಶ್ನೆಗಳಿದ್ರೆ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಕೌಡೆ ಶಾಸ್ತ್ರ ಮತ್ತೆ ಪ್ರಶ್ನೆ ಕುಂಡಲಿ, ಇದ್ರ ಮುಖಾಂತರ ನಾವು ಅದನ್ನ ನೋಡ್ಕೋಬಹುದು. ಕೌಡೆ ಮತ್ತೆ ಪ್ರಶ್ನೆ ಕುಂಡಲಿ ಮುಖಾಂತರ ನಾವು ಯಾರಿಗೆ ಸಾಲ ಕೊಡ್ತಾ ಇದ್ದೀವಿ ಆ ವ್ಯಕ್ತಿ ಯೋಗ್ಯನಾ, ನಾವು ಸಾಲ ಕೊಡೋದಕ್ಕೆ ನಮಗೆ ಈ ಸಮಯ ಉತ್ತಮನಾ, ಅಥವಾ ಈ ಸಾಲ ನಾವು ಹಾಕದ್ಮೇಲೆ ಅಥವಾ ನಾವು ಈ ತರ ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಅದಕ್ಕೆ ನಮಗೆ ಕರೆಕ್ಟ್ ಆಗಿರ್ತಕ್ಕಂಥ ರಿಟರ್ನ್ಸ್ ಕೂಡ ಬರುತ್ತಾ ಅಂತಕ್ಕಂಥದ್ದು ಈ ಒಂದು ಪ್ರಶ್ನಾಶಾಸ್ತ್ರ, ಕೌಡೆ ಶಾಸ್ತ್ರ, ಇನ್ನು ಬೇಕಾದಷ್ಟು ನಮಗೆ ರೂಟ್ಸ್ಗಳಿದೆ. ಆ ರೂಟ್ಸ್ ಮುಖಾಂತರ ನಾವು ಬಹಳ ಡೀಪಾಗಿ ಸ್ಟಡಿ ಮಾಡಿ ಅದರಿಂದ ಉತ್ತರವನ್ನ ತಗೊಂಡು ಆಮೇಲೆ ನಾವು ಇನ್ವೆಸ್ಟ್ ಮಾಡ್ಬೇಕಾ ಬೇಡವಾ ಅಂತಕ್ಕಂಥದ್ದನ್ನು ಹೇಳಿದಾಗ ನೀವು ವೀಕ್ಷಕರು ಅದೇ ತರ ನೀವು ಅದನ್ನ ಮಾಡ್ಕೋಬಹುದು. ಅಥವಾ ಏನಾದ್ರೂ ಈ ತರ ಮಾಡಿ ನೀವೇನಾದ್ರೂ ಸಿಕ್ಕಾಕೊಂಡಿದ್ರೆ ಈಗ ಆಲ್ರೆಡಿ, ಅದಕ್ಕೂ ಕೂಡ ಪ್ರಶ್ನಾಶಾಸ್ತ್ರದ ಮುಖಾಂತರ ನಾವು ನೋಡ್ಬೋದು ಆ ದುಡ್ಡು ಬರುತ್ತಾ ಇಲ್ವಾ ಅಂತ. ಆದ್ರೆ ಕೆಲವು ಜನಕ್ಕೆ ನಾವು ಏನಾಗಿರುತ್ತೆ ಅಂತ ಹೇಳಿದ್ರೆ, ಬಹಳ ವಿಚಿತ್ರ ಕೇಸ್ಗಳು ಬರುತ್ತೆ ನಮ್ಮಲ್ಲಿ. ಎಷ್ಟೋ ಜನಕ್ಕೆ ಮನೆಗೆ ಹೋಗ್ಬಿಟ್ಟು ಒಂದು ಒಡವೆ ಇಟ್ಟಿರ್ತಾರೆ ಅನ್ಕೊಳ್ಳಿ, ಅದರಲ್ಲಿ ಒಂದು 10 ಜನ ಇರ್ತಾರೆ ಮನೆಯಲ್ಲಿ. ಆ ಒಡವೆಯಲ್ಲಿ ಸ್ವಲ್ಪ ಒಡವೆಗಳು ಕಣ್ಮರೆ ಆಗಿರುತ್ತೆ. ಅದರಲ್ಲಿ ಯಾರು ತಗೊಂಡಿರೋದು ಒಡವೆ, ಈ ಥರದ್ದೆಲ್ಲ ಹಲವಾರು ಪ್ರಶ್ನೆಗಳಿದೆ. ಈ ಥರದ್ದು ಕಳ್ರೆ ಯಾರು ಅಂತಾನೆ ಗೊತ್ತಾಗಲ್ಲ. ಆ ಥರ ಒಂದು ವಿಚಾರ ಇದು. ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಆ ಇನ್ವೆಸ್ಟ್ಮೆಂಟ್ ಅಲ್ಲಿ ಯಾರ್ಯಾರಿದ್ರು, ಇವ್ರು ನಿಜವಾಗ್ಲೂ ಇದಾರ ಇಲ್ವಾ ಅಂತಾನೆ ಗೊತ್ತಾಗಲ್ಲ. ಯಾಕಂದ್ರೆ ನಮ್ ಜೊತೆನೆ ಇರ್ತಾರೆ, ನಮ್ಗೆ ಒಂಥರ ಫ್ರೆಂಡ್ಲಿ ಆಗಿರ್ತಾರೆ. ಕರ್ಕೊಂಡು ಹೋಗ್ಬಿಟ್ಟು ಇನ್ವೆಸ್ಟ್ ಮಾಡಿಸ್ಬಿಟ್ಟು ಆಮೇಲೆ ನನ್ಗೆ ಗೊತ್ತಿಲ್ಲ, ಅವ್ರಿಗೆ ಹೋಗಿದ್ದೆ ನೋಡಿ ಅವ್ರಿಗೆ ಮೋಸ ಮಾಡ್ಬಿಟ್ರು ಅಂತ ನಮ್ಗೆ ಚೀಟಿಂಗ್ ಮಾಡ್ತಾರೆ. ಈ ತರ ಎಲ್ಲ ನಡೆಯುತ್ತೆ. ಹಾಗಾಗಿ ಈ ತರ ಒಂದು ಸಮಸ್ಯೆಗಳಿದ್ದಾಗ ನಾವು ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ನಾವು ಏನ್ ಮಾಡ್ಬೇಕು, ಅದಕ್ಕೊಂದು ತಂತ್ರ ಇದೆ, ಅದ್ಭುತವಾಗಿರ್ತಕ್ಕಂಥ ತಂತ್ರ. ನೋಡಿ, ನಾವೆಲ್ಲ ದೇವಿ ಭಕ್ತರು. ಆ ತಾಯಿ ನಮ್ಗೆಲ್ಲರಿಗೂ ವಿಶ್ವಕ್ಕೆ ಒಬ್ಳೆ ತಾಯಿ, ಮಹಾಯಕ್ಷಿಣಿ. ನಾವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಶುಕ್ರವಾರದ ದಿವಸ ಸಾಯಂಕಾಲ ಕೂತ್ಕೊಂಡು ಯಕ್ಷಿಣಿಗೆ ದೀಪವನ್ನ ಹಚ್ಚಬೇಕು. ಯಕ್ಷಿಣಿಗೆ ದೀಪವನ್ನ ಹಚ್ಚಿ ಒಂದು 5 ಚೀಟಿ ಅಥವಾ 9 ಚೀಟಿಗಳನ್ನ ತಗೋಬೇಕು. ಜಾಸ್ತಿ ಚೀಟಿಗಳನ್ನ ತಗೋಬಾರ್ದು.
5 ಅಥವಾ 9 ಪೇಪರಲ್ಲಿ ಪೀಸ್ ಮಾಡ್ಕೋಬೇಕು. ಪ್ಯೂರ್ ವೈಟ್ ಆಗಿರ್ತಕ್ಕಂಥ ಪೇಪರಲ್ಲಿ ಪೀಸ್ ಮಾಡ್ಕೊಂಡು ಒಂದೊಂದು ಪೇಪರ್ ಮೇಲೂ ಕೂಡ ರೆಡ್ ಇಂಕಲ್ಲಿ ನಾವು ಅವರ ಹೆಸರುಗಳನ್ನ ಬರಿಬೇಕು. ಕೆಂಪು ಇಂಕು ಅದರಲ್ಲಿ ಆ ಒಂದು ವ್ಯಕ್ತಿಗಳು ಯಾರಿದ್ದಾರೆ ಅವರ ಹೆಸರುಗಳನ್ನ ಬರಿಬೇಕು. ಬರೆದು ಅದರಲ್ಲೆಲ್ಲ ಅಕ್ಷತೆಯನ್ನು ತುಂಬಿಸ್ಬೇಕು. ಅಕ್ಷತೆಯನ್ನು ತುಂಬಿಸಿ ಅದನ್ನು ರೋಲ್ ಮಾಡಿ ದಾರದಲ್ಲಿ ಕಟ್ಟಬೇಕು. ಕಟ್ಬಿಟ್ಟು ನಾವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಬೆಳಿಗ್ಗೆ ಹೊತ್ತು ನಾವು ಈ ಒಂದು ದೀಪವನ್ನು ಹಚ್ಚಿ ದೇವಿಗೆ ಪ್ರಾರ್ಥನೆ ಮಾಡಿ ಆ ರೋಲನ್ನು ಮಾಡಿ ಒಂದು 9 ಚೀಟಿಯನ್ನು 5 ಚೀಟಿಯನ್ನು ದೇವರ ಮುಂದೆ ಇಟ್ಬಿಡ್ಬೇಕು. ದೇವರ ಮುಂದೆ ಇಟ್ಬಿಟ್ಟು ಆ ಯಕ್ಷಿಣಿಯನ್ನು ಮನಸಾರೆ ಪ್ರಾರ್ಥನೆ ಮಾಡಿ ನಾವು ರಾತ್ರಿಗೆ ಏನು ಮಾಡ್ಬೇಕಂದ್ರೆ ಆ ಒಂದು ಚೀಟಿಯನ್ನು ಓಪನ್ ಮಾಡಬೇಕು. ಓಪನ್ ಮಾಡಿದಾಗ ಯಾರ ಒಂದು ಹೆಸರು ಅದರಲ್ಲಿ ನಾವು ಬರೆದಿರ್ತೀವಲ್ಲ ಆ ಹೆಸರು ಒಂದಷ್ಟು ಭಾಗ ಪೂರ್ತಿ ಅಳಿಸಿರುತ್ತೆ. ಅಂದರೆ ಅರ್ಧ ಹೆಸರು ಇರುತ್ತೆ, ಅಥವಾ ಕಾಲ್ ಭಾಗ ಹೆಸರು ಕಾಣಿಸ್ತಾ ಇರುತ್ತೆ, ಅಥವಾ ಏನು ಕಾಣಿಸೋದೇ ಇಲ್ಲ. ಈ ಥರ ಇದ್ದಾಗ ಆ ವ್ಯಕ್ತಿಗಳು ಬಹಳ ಡೇಂಜರ್ ಇರ್ತಾರೆ. ಅವರೇ ಈ ಕೆಲಸವನ್ನು ಮಾಡಿರೋದು, ಅಥವಾ ಅವರಿಗೆ ಇನ್ವೆಸ್ಟ್ ಮಾಡಿದಾಗ ಅದು ವಾಪಸ್ಸೇ ಬರಲ್ಲ ದುಡ್ಡು ಅಂತಕ್ಕಂಥದ್ದು ತಿಳ್ಕೊಬಹುದು. ಈ ಥರ ಒಂದು ಅದ್ಭುತವಾಗಿರ್ತಕ್ಕಂಥ ತಂತ್ರ ಇದೆ. ಆ ತಂತ್ರವನ್ನು ಮಾಡಬೇಕು ಅಂತ ಹೇಳಿದ್ರೆ ಗುರುಗಳ ಒಂದು ಸಲಹೆ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಒಂದು ಸಲ ಈ ಒಂದು ವಿದ್ಯೆಯನ್ನು ಕಲ್ತ್ಕೊಂಡಾಗ ಬೇಕಾದಷ್ಟು ತಂತ್ರಗಳಿದೆ. ಅದಕ್ಕಂತಾನೆ ಒಂದು ಪುಸ್ತಕವನ್ನು ಕೂಡ ನಾನು ಬರಿಬೇಕು ಅಂತಿದ್ದೀನಿ. ಆ ಥರ ಒಂದು ತಂತ್ರ ಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ತಂತ್ರವನ್ನು ಕಲಿತಾಗ ನಾವು ಈ ಥರದ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಹಾಗಾಗಿ ನಾವು ಪ್ರತಿ ಸಲನೂ ಕೂಡ ಒಂದು ಯಾವ್ದಾದ್ರು ಕ್ಲಾಸ್ ಮಾಡಿದಾಗ ಎಲ್ಲರಿಗೂ ನಾವು ಮುಕ್ತವಾಗಿ ಕರಿತಾ ಇರ್ತೀವಿ, ಬನ್ನಿ ಕಲ್ತ್ಕೊಳ್ಳಿ, ಮಹಾವಿದ್ಯೆ ಇದು ಅಂತ ಹೇಳ್ತಾ ಇರ್ತೀವಿ. ಹಲವಾರು ಜನ ಇಂಟ್ರೆಸ್ಟ್ ಆಗಿ ನಮ್ಮಲ್ಲಿ ಬರ್ತಾರೆ. ಇನ್ನೂ ಕೆಲವರು ಕಲ್ತ್ಕೋಬೇಕು ಅನ್ನೋರು ಸೋಮಾರಿತನ ಮಾಡ್ತಾರೆ. ನಾಳೆ ನೋಡೋಣ, ನಾಡಿದ್ದು ನೋಡೋಣ, ಈ ಸೋಮಾರಿತನ ಮಾಡ್ತಾರೆ. ಗುರುಗಳೀಗ ಪ್ರಶ್ನೆ ಹಾಕಿ ನೋಡ್ಬೋದಾ? ಈಗ ಎಲ್ಲೋ ಹೋಗಿ ಇನ್ವೆಸ್ಟ್ ಮಾಡ್ಬೇಕು, ಈಗ ನಾನು ಎಲ್ಲೋ ಹೋಗಿ ಇನ್ವೆಸ್ಟ್ ಮಾಡ್ಬೇಕು, ಅಥವಾ ನಾನು ಈಗ ಒಂದು ಚೀಟಿ ತಗೊಳ್ತಾ ಇದ್ದೀನಿ, ಏನೋ ಒಂದು ಇನ್ವಾಲ್ವ್ ಆಗ್ತಾ ಇದ್ದೀನಿ, ಏನೋ ಒಂದು ಮಾಡ್ಬೇಕು ಅಂತ, ಅದರಿಂದ ನನ್ಗೆ ಮುಂದೆ ಏನಾದ್ರು ಕೆಟ್ಟದಾಗ್ಬೋದಾ, ಅಥವಾ ನನ್ಗೆ ಏನಾದ್ರು ನಾನು ಮೋಸ ಹೋಗ್ತೀನಾ, ಇದನ್ನ ಪ್ರಶ್ನೆ ಹಾಕಿ ನೋಡ್ಬೋದಾ? ಹೌದು ನೋಡಿ, ಈ ತಂತ್ರ ಮಾಡದೇ ಇದ್ರೆ ನಾವು ಮೊದಲಿಗೆ ನಾವು ಏನ್ ಮಾಡ್ಬೇಕು, ನಾವು ಬುದ್ಧಿವಂತಿಕೆಯಿಂದ ಫಸ್ಟ್ ಪ್ರಶ್ನೆಯನ್ನ ಹಾಕಿಸ್ಬೇಕು. ಎಲ್ಲರಿಗೂ ನೋಡಿ, ಎಷ್ಟೋ ಜನ ಕಲ್ತವರು ಈ ಪ್ರಶ್ನೆಯನ್ನು ಹಾಕ್ಬೋದು. ಕಲಿದೇ ಇರ್ತಕ್ಕಂಥವ್ರು ನಮ್ಮಲ್ಲಿಗೆ, ನಮ್ಮಂತ ಗುರುಗಳಿಗೆ ಬೇಕಾದಷ್ಟು ಜನ ಸಿಗ್ತಾರೆ, ನಮ್ಮಲ್ಲಿಗೆ ಬರ್ಬೋದು. ಬಂದು ಪ್ರಶ್ನೆಯನ್ನ ಕೌಡೆ ಮುಖಾಂತರ ಹಾಕ್ಬೋದು. ಕೌಡೆ ಮುಖಾಂತರ ಹಾಕಿಸಿದಾಗ ಏನಾಗುತ್ತೆ, 3, 6, 8, 12 ಬಂದಾಗ, ಅಥವಾ ಯಕ್ಷಿಣಿ ಏನು ಹೇಳ್ತಾರೆ ಅದರ ಸೂಚನೆ ಮೇರೆಗೆ, ಮತ್ತೆ ಆ ಸಿದ್ಧಿ ಕೌಡೆಗಳನ್ನ ನಾವು ಕರೆಕ್ಟಾಗಿ ಎಣಿಸಿ ಅದನ್ನ ಕರೆಕ್ಟಾಗಿ ಬಾಕ್ಸಿ ನೋಡಿದಾಗ ಶೇಷ ಸಂಖ್ಯೆ 6 ಅಥವಾ 8 ಬಂದ್ರೆ ಡೇಂಜರ್, ತಗ್ಲಾಕೊಳ್ತೀವಿ, ನಮ್ಗೆ ಆ ದುಡ್ಡು ವಾಪಸ್ ರಿಟರ್ನ್ ಬರಲ್ಲ. ಈ ಥರದ್ದೆಲ್ಲ ಉತ್ತರಗಳು ಬರುತ್ತೆ ನಮಗೆ. ನಾವು ಅದನ್ನ ಹುಷಾರಾಗಿ ಆದಷ್ಟು ಒಂದು ಒಂದು ವಿಶೇಷವಾಗಿರ್ತಕ್ಕಂಥ ಈ ಜ್ಞಾನದ ಜೊತೆಗೆ ನೋಡಿದಾಗ ನಮಗೆ ಅದು ತುಂಬಾ ಆಕ್ಯುರೇಟ್ ಆಗಿರ್ತಕ್ಕಂಥ ಉತ್ತರಗಳು ಸಿಗುತ್ತೆ. ಹಾಗಾಗಿ ಈ ಒಂದು ಉತ್ತರವನ್ನ ಕಂಡುಕೊಳ್ಳೋಕ್ಕೆ ಪ್ರಶ್ನಾಶಾಸ್ತ್ರ ಬಹಳಷ್ಟು ನಮಗೆ ಹೆಲ್ಪ್ ಮಾಡಿಕೊಡುತ್ತೆ. ಗುರುಗಳೀಗ ಮೋಸ ಹೋಗಿರೋರ್ಗೆ, ಈಗ ಆಲ್ರೆಡಿ ಮೋಸ ಹೋಗಿದ್ದಾರೆ, ಮತ್ತೆ ನಮ್ಗೆ ದುಡ್ಡು ಸಿಗುತ್ತಾ, ಏನಾದ್ರೂ ಮಾಡ್ಬೋದಾ, ಇದಕ್ಕೆ ಪರಿಹಾರ ಏನಿದೆ? ಖಂಡಿತವಾಗ್ಲೂ ಪರಿಹಾರ ಇದೆಯಮ್ಮ. ಪ್ರತಿಯೊಂದಕ್ಕೂ ಕೂಡ ಪರಿಹಾರ ಅಂತಕ್ಕಂಥದ್ದು ನಾವು ಬರ್ದಿರ್ತಕ್ಕಂಥದ್ದಲ್ಲ, ಮಹಾ ಋಷಿ ಮುನಿಗಳೆಲ್ಲ ಬರ್ದಿದ್ದಾರೆ ನೋಡಿ. ಅದರಲ್ಲಿ ಪ್ರಶ್ನೆ ಬಂದ್ಬಿಡುತ್ತೆ, ಇಲ್ಲ ಸಿಗೋದೇ ಇಲ್ಲ ಇದು ಅಂದಾಗ ಒಂದು ಪ್ರಯತ್ನ ಅಂತ ಮಾಡ್ಬೋದು. ನಾವು ಅದಕ್ಕೆ ನಾವು ಕಡಾ ಕಂಡೀಷನ್ ಆಗಿ ಹಿಂಗೆ ಹೇಳಲಿಕ್ಕಾಗಲ್ಲ. ಒಂದು ಪ್ರಯತ್ನ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ, ಒಂದು ಸಣ್ಣದಾಗಿರ್ತಕ್ಕಂಥ ತ್ರಿಶೂಲ, ಒಂದು 50 ರೂಪಾಯಿ 100 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ ಒಂದು ತ್ರಿಶೂಲ, ಚಿಕ್ಕದಾಗಿರ್ತಕ್ಕಂಥ ತ್ರಿಶೂಲ. ಅದು ತಂದು ಒಂದು ಲಿಂಬೆ ಹಣ್ಣನ್ನ ಆ ಒಂದು ತ್ರಿಶೂಲಕ್ಕೆ ಚುಚ್ಚಿ, ಆ ಲಿಂಬೆ ಹಣ್ಣಿಗೆ ಎಲ್ಲಿ ನಾವು ಇನ್ವೆಸ್ಟ್ ಮಾಡಿದೀವಿ ಅವರ ಹೆಸರು, ಅಥವಾ ಯಾವ್ದಾರು ಕಂಪ್ನಿ ಇದೆ ಕಂಪ್ನಿ ಹೆಸರು, ಈ ಥರದ ಹೆಸರುಗಳನ್ನ ಬರೆದ್ಬಿಟ್ಟು ಒಂದು ವಿಶೇಷವಾಗಿರ್ತಕ್ಕಂಥ ಕಾಳಿ ಮೂಲ ಮಂತ್ರ ಜಪ, ನಾವು ಎಷ್ಟೋ ವಿಡಿಯೋಗಳಲ್ಲಿ ಅದನ್ನ ಫ್ರೀಯಾಗೂ ಕೂಡ ಕೊಟ್ಬಿಟ್ಟಿದೀವಿ. ಕಾಳಿ ಮಂತ್ರ, ಆ ಕಾಳಿ ಮಂತ್ರ ಮೂಲ ಮಂತ್ರ ಜಪವನ್ನ 10,800 ಬಾರಿ ಅದನ್ನ ಜಪ ಮಾಡಿ, ತುಂಬಾ ಈಸಿಯಾಗಿದೆ. ಆ ಕಾಳಿ ಮಂತ್ರವನ್ನ ಜಪ ಮಾಡಿ ಆ ತ್ರಿಶೂಲವನ್ನ ತಗೊಂಡೋಗಿ ಹರಿಯೋ ನೀರಲ್ಲಿ ಬಿಟ್ಬಿಟ್ರೆ, ಆ ಒಂದು ಯಾರು ತಗೊಂಡಿರ್ತಾರೆ ದುಡ್ಡು, ಆ ದುಡ್ಡು ಅವರಿಗೆ ಇಟ್ಕೊಳಕ್ಕೆ ಮನ್ಸು ಬರಲ್ಲ, ವಾಪಸ್ ತಂದು ಕೊಟ್ಬಿಡ್ತಾರೆ, ಅಥವಾ ಅವರು ಒಂದು ಗಡುವು ತಗೊಳ್ತಾರೆ. ಈ ತರದ್ದು ಏನಾದ್ರು ಒಂದು ಅನುಕೂಲ ಆಗಿ ಅವರಿಗೆ ಒಂದಷ್ಟು ಅಭಿವೃದ್ಧಿ ಅನುಕೂಲ ಅಂತಕ್ಕಂಥದ್ದು ಆಗುತ್ತೆ. ನಮಸ್ಕಾರ ವೀಕ್ಷಕರೇ, ನೋಡಿದ್ರಲ್ಲ, ಈಗ ಗುರುಗಳು ನಿಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅಂದ್ರೆ ಇವಾಗ ತುಂಬಾ ಮೋಸ ಹೋಗಿರ್ತೀರಾ, ಯಾವ್ದಾವ್ದಕ್ಕೋ ಇನ್ವೆಸ್ಟ್ ಮಾಡಿ, ಯಾವ್ದಾವ್ದೋ ಕಂಪ್ನಿಗಳನ್ನ ನಂಬ್ಕೊಂಡು. ಸೊ ಪರಿಹಾರ ಮತ್ತೆ ಸಲಹೆಗಳನ್ನ ಕೂಡ ಗುರುಗಳು ನಮ್ಗೆ ಕೊಟ್ಟಿದ್ದಾರೆ. ಮುಂದೆ ಎಚ್ಚರಿಕೊಂಡು ಎಲ್ಲ ನೋಡಿ ಪ್ರಶ್ನೆ ಹಾಕಿ ಮುಂದೆ ನಡ್ಕೊಂಡು ಹೋಗಿ. ಈ ಇದಾಗುತ್ತೆ ಸರ್, ಪರವಾಗಿಲ್ಲ ಸರ್, ಹೇಳಿ. ಈಗ
ಗುರುಗಳನ್ನ ನಮ್ಮನ್ನ ಸಂಪರ್ಕ ಮಾಡಬಹುದು. ಸ್ಕ್ರೀನ್ ನಲ್ಲಿ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮಸ್ಕಾರ.